ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ಏನಪ್ಪ ವಿಶೇಷ ಇವತ್ತಂದರೆ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವ ವಿಧಾನ ಬಗ್ಗೆ, ಯಾವ ಥರ ಮಾಡಬೇಕು. ಮಹಾಲಕ್ಷ್ಮಿ ಪೂಜೆ, ಲಕ್ಷ್ಮೀ ಪೂಜೆ ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಲಕ್ಷ್ಮೀ ಪೂಜೆ ಆಗಿರಲಿ, ಹಲವು ದೇವಸ್ಥಾನದಲ್ಲಿ ಶುಕ್ರವಾರ ಜಾಸ್ತಿ ಪೂಜೆ ಮಾಡುವಂಥದ್ದು. ಅದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಶುಕ್ರವಾರ ಲಕ್ಷ್ಮೀ ಪೂಜೆ ಹೇಗೆ ಮಾಡೋದು, ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವ ವಿಧಾನ. ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಹಲವು ಹಿಂದೂ ಕುಟುಂಬಗಳಲ್ಲಿ ಮಹಾಮಾಯಾ ದೇವಿಯ ಆರಾಧನೆಯ ಅತ್ಯಂತ ಶ್ರೇಷ್ಠ ವಿಧಾನಗಳಲ್ಲಿ ಒಂದು. ಲಕ್ಷ್ಮೀ ದೇವಿಯನ್ನು ಶ್ರೀಮಂತಿಕೆ, ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಶುಕ್ರವಾರದಂದು ದೇವಿಯ ಆರಾಧನೆ ಮಾಡುವುದು ವಿಶೇಷ ಫಲಕಾರಿ ಎಂದು ನಂಬಲಾಗುತ್ತದೆ. ಇಲ್ಲಿ ಪೂಜೆಯ ಪೂರ್ಣ ವಿಧಾನವನ್ನು ವಿವರಿಸಲಾಗಿದೆ. ಪೂಜೆಗೆ ಅಗತ್ಯವಾದ ಸಾಮಾನುಗಳು. ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಲು ನೀವು ಕೆಳಗಿನ ತಯಾರಿಸಿಕೊಳ್ಳಬೇಕು. ಲಕ್ಷ್ಮೀ ಪೂಜೆ ಹೇಗೆ ಮಾಡೋದು, ಏನೇನು ಅರ್ಪಿಸಬೇಕು, ಲಕ್ಷ್ಮೀ ಪೂಜೆ ಮಾಡಿದರೆ ಯಾವ ರೀತಿ ಸಾಮಗ್ರಿನ ಅಂದರೆ ತಗೋಬೇಕು, ಹೂವು, ಕರ್ಪೂರ, ಕಡ್ಡಿ ತಗೋಬೇಕು ಅಂತ ಬನ್ನಿ ತಿಳ್ಕೊಳ್ಳೋಣ. ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಮೂರ್ತಿ, ಹಸಿ ಹೂಗಳು, ಕಪ್ಪು ಹಾಗೂ ಶುದ್ಧವಾದ ಹೂಗಳು, ಕುಂಕುಮ, ಅರಿಶಿಣ, ಅಕ್ಕಿ, ಅಕ್ಷತೆ, ನಾರಿನ ಬಟ್ಟೆಗಳನ್ನು ಅಥವಾ ಹೂಗಳ ಮಾಲೆ, ತೆಂಗಿನಕಾಯಿ, ದೀಪ ಮತ್ತು ತೈಲ, ಹಿಂಡಿ ಮತ್ತು ಗಂಧ, ಬಾಳೆ ಎಲೆ ಅಥವಾ ಪ್ರಾರ್ಥನೆಗಾಗಿ ಚೌಕಿ, ಪಾನಕ, ಪಾಯಸ, ಫಲಹಾರ ಮತ್ತು ಪ್ರಸಾದ, ಧೂಪ, ಬತ್ತಿ, ಕುಂಭ, ಕಲಶ ಮತ್ತು ಆಳಾದ ನೀರು. ಪೂಜೆಗೆ ಪೂರ್ವ ತಯಾರಿ. ಶುಭ ಸಮಯದಲ್ಲಿ ಆಯ್ಕೆ ಮಾಡಿ. ಸಾಮಾನ್ಯವಾಗಿ ಶುಭ ಶುಕ್ರವಾರದಂದ ಹೊತ್ತಿನಲ್ಲಿ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ತಯಾರಿಸಿ, ಬಾಳೆ ಎಲೆ ಅಥವಾ ಚೌಕಿಯನ್ನು ತಯಾರಿಸಿ ಮತ್ತು ಲಕ್ಷ್ಮೀ ದೇವಿಯ ಮೂರ್ತಿಯನ್ನು ಅಥವಾ ಚಿತ್ರವನ್ನು ಅಲ್ಲಿ ಇರಿಸಿ. ಕುಂಭವನ್ನು ಕುಶಲ ಜಲದಿಂದ ತುಂಬಿಸಿ ಅದಕ್ಕೆ ಅರಿಶಿಣ, ಕುಂಕುಮ, ತಿಲಕವಿಟ್ಟು ತೆಂಗಿನಕಾಯಿ ಇರಿಸಿ. ಲಕ್ಷ್ಮೀ ದೇವಿಯನ್ನು ಆಕರ್ಷಕವಾಗಿ ಅಲಂಕರಿಸಿ ಹೂವಿನ ಮಾಲೆ, ಬಟ್ಟೆಗಳಿಂದ. ಪೂಜಾ ವಿಧಾನ. ದೀಪ ಪ್ರಜ್ವಲನೆ ಮತ್ತು ಶುದ್ಧಿ ಪ್ರಕ್ರಿಯೆ. ಮೊದಲಿಗೆ ದೀಪವನ್ನು ಹಚ್ಚಿ ಮತ್ತು ಮನೆ ಹಾಗೂ ದೇವಾಲಯದ ಪಾತ್ರವನ್ನು ಶುದ್ಧೀಕರಿಸಲು ಧೂಪವನ್ನು ಬೆಳಗಿಸಿ. ಪವಿತ್ರ ಜಲವನ್ನು ಗಂಗಾಜಲ ಅಥವಾ ತೀರ್ಥ ಬಳಸಿ ಮೂರ್ತಿಗೆ ಪ್ರೋಕ್ಷಣೆ ಮಾಡಿ. ಗಣಪತಿ ಪೂಜೆ. ಯಾವ ಪೂಜೆಯಾದರೂ ಗಣಪತಿ ಪೂಜೆಯಿಂದ ಪ್ರಾರಂಭವಾಗುತ್ತದೆ. ಗಣೇಶನಿಗೆ ಕುಂಕುಮ, ಅಕ್ಷತೆ ಅರ್ಪಿಸಿ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಪಠಿಸಿ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅಂತ 11 ಬಾರಿನ ಜಪಿಸಿ. ಮಹಾಲಕ್ಷ್ಮಿ ಆರಾಧನೆ. ಲಕ್ಷ್ಮೀ ದೇವಿಗೆ ಗಂಧ, ಹೂ, ಕುಂಕುಮ, ಅಕ್ಷತೆ, ಹಿಂಡಿ ನೈವೇದ್ಯವನ್ನು ಅರ್ಪಿಸಿ. ಲಕ್ಷ್ಮೀ ಅಷ್ಟೋತ್ತರ ಶತನಾಳವಲ್ಲಿ ಅಷ್ಟೋತ್ತರ ಪಠಿಸಿ. ಧೂಪ ದೀಪವನ್ನು ಸುತ್ತಿ ದೇವಿಯನ್ನು ಆರಾಧಿಸಿ. ದೇವಿಗೆ ಫಲ ನೈವೇದ್ಯ, ಮಧುರ ಪಾನಕಗಳನ್ನು ಅರ್ಪಿಸಿ. ಹೋಮ ಅಥವಾ ಆರ್ತಿಕ ಮಾಡುವ ಮನೆಯಲ್ಲಿ ಇದ್ದರೆ ಮಾಡುವಂತೆ ನೋಡಿ. ಹಣ ಮತ್ತು ಚಿನ್ನದ ಸಾಮಾನುಗಳನ್ನು ಪೂಜೆಯೆಂದು ಶ್ರೀಮಂತಿಕೆಯನ್ನು ಸಂಕೇತವಾಗಿ ಆರಾಧಿಸಬಹುದು. ಪೂಜೆಯ ನಂತರ ಆರತಿ ಮಾಡಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮಿ ನಮೋಸ್ತುತೆ, ನನಗೆ ಸಂಪತ್ತು, ಶ್ರೇಯಸ್ಸು ಮತ್ತು ಆಯುಷ್ಯವನ್ನು ಕರುಣಿಸು. ವಿಶೇಷ ಶಾಸ್ತ್ರ ಹಾಗೂ ಮನೆ ಅಭ್ಯಾಸಗಳು. ಶುಕ್ರವಾರದಂದು ಬೆಳಿಗ್ಗೆ ಮೊದಲು ಸತ್ಕರ್ಮಗಳನ್ನು ಮಾಡಿ ಅನಾವಶ್ಯಕವಾಗಿ ಚಟುವಟಿಕೆಗಳಿಂದ ದೂರವಿರಬೇಕು. ಪೂಜೆಯ ವೇಳೆ ಶ್ವೇತ ಅಥವಾ ಪಿಂಕ್ ಬಟ್ಟೆ ಧರಿಸುವ ಹೆಚ್ಚು ಪ್ರಾಧಾನ್ಯತೆಯ ಪಡೆದುಕೊಂಡರೆ. ವಿಶೇಷವಾಗಿ ಮೊಸರನ್ನ ಅಥವಾ ಪಾಯಸ ಪ್ರಸಾದ ತಯಾರಿಸಿ. ಶುಕ್ರವಾರ ಲಕ್ಷ್ಮೀ ಪೂಜೆಯ ಮಹತ್ವ. ಲಕ್ಷ್ಮೀ ಪೂಜೆಯ ಮೂಲಕ ಶ್ರದ್ಧೆ ಮತ್ತು ಭಕ್ತಿ ಹೆಚ್ಚುತ್ತದೆ. ದೇವಿಯ ಆರಾಧನೆಯಿಂದ ಐಶ್ವರ್ಯ, ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದಲು ಸಾಧ್ಯವಿದೆ. ವಿಶೇಷವಾಗಿ ಶುಕ್ರವಾರದ ಪೂಜೆಯು ಅತ್ಯಂತ ಪವಿತ್ರ ಮತ್ತು ದೇವಿಯ ಕೃಪೆಗೆ ಅರ್ಹನಾಗುವ
ಆಗಿದೆ. ನಿಮ್ಮ ಮನೆಯಲ್ಲಿ ಇದು ಆಚಾರದ ರೂಪದಲ್ಲಿ ಹೇಗಾದರೂ ವಿಭಿನ್ನವಾಗಿದ್ದರೆ ಈ ವಿಧಾನವು ಸಾಮಾನ್ಯ ಮತ್ತು ಪೂಜಾ ಕ್ರಮವನ್ನು ಸರಳವಾಗಿ ಅನುಸರಿಸಿ ಸಹಾಯ ಮಾಡುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ಶುಕ್ರವಾರ ಪೂಜೆ ಹೇಗೆ ಮಾಡುವಂಥದ್ದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸ್ಕಿಪ್ ಮಾಡದೆ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.